ಹಾಯ್ ಫ್ರೆಂಡ್ಸ್, ಏನು ಮಾಡ್ತಿದ್ರಾ ಎಲ್ಲರೂ? ನಾವಿವತ್ತು ಸ್ಪೆಷಲ್ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಏನಂತಂದರೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ, ಮತ್ತು ಸಾಂಬಾರು ಮಾಡ್ತಾ ಇದ್ದೀನಿ, ಚಪಾತಿ ಮಾಡ್ತಾ ಇದ್ದೀನಿ, ರೈಸ್ ಮಾಡಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಊಟ. ಬರ್ರಿ ಎಲ್ಲರೂ ಊಟ ಮಾಡೋಣ. ಈ ರೆಸಿಪಿ ಅದು ಇನ್ನೊಂದು ಚಾನಲ್ ಇದೆಯಲ್ಲ, ಅಲ್ಲಿ ಹಾಕಿದ್ದೀನಿ ನಾನು, ಮೊದಲೇ ಹಾಕಿದ್ದೀನಿ ನಾನು. ಭಾರಿ ಬೆಸ್ಟ್ ಈ ಫ್ರೈ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿ ಇರ್ತೈತಿ. ಯಾವ ಥರ ಮಾಡೋದಂತ ಆ ಚಾನಲ್ ಒಳಗೆ ಹಾಕೇನಿ ನಾನು. ಅದು ಚಾನಲ್ ಬಂದ್ಬಿಟ್ಟು ಪಿಂಚ್ ದ ಟೇಸ್ಟ್ ವಿತ್ ಸುಕನ್ಯಾ ಅಂತ. ಹೋಗೊಂದ್ಸಲ ವಿಸಿಟ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದರಲ್ಲಿ ಕುಕ್ಕಿಂಗ್ ವಿಡಿಯೋನ ಹಾಕ್ತಾ ಇದ್ದೀನಿ. ತುಂಬ ವೆರೈಟಿ ಆದಂಥ ರೆಸಿಪಿಗಳನ್ನು ನಾನು ಅಲ್ಲಿ ಹಾಕಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಫ್ರೈ ಮಾಡಬೇಕು. ಒಂದ್ಸಲ ತೋರಿಸ್ತೀನಿ ಫ್ರೈ ಹೆಂಗೆ ಮಾಡೋದು ಅಂತ, ಹೆಂಗೆ ಆಗ್ತಾವೆ ಅಂತ. ನನ್ನ ಮಗ ನೋಡ್ರಿ ಏನು ಮಾಡ್ತಾ ಇದ್ದಾನೆ, ಬರ್ರಿ ತೋರಿಸ್ತೇನೆ ನಿಮ್ಗೆ. ಅಲ್ಲಿ ನೋಡ್ರಿ, ಇಲ್ದ ಹೆಂಗೆ ನೋಡಕ್ಕ ನೋಡ್ರಿ. ನೋಡ್ರಿ ಸ್ಮೈಲ್ ನೋಡ್ರಿ ಹಂಗ. ಮಳೆ ಭಾಳ ಬರತ್ತಿತ್ರಿ, ಹಿಂಗಾಗಿ ಹುಡುಗಕ್ಕೆ ಥಂಡಿ ಆಗಿದ್ದಿತ್ತು ಅಂತ ಹೇಳಿ ತಲೆಗೆ ಇದು ಕಟ್ಟೇವಿ. ಅದನ್ನು ಮತ್ತೆ ಹೊಲ್ದಿದ್ದು ಒಂದು 2-3 ಹೊಲದು ಕೊಟ್ಟಿದ್ರು, ಅದನ್ನ ಹಾಕ್ತೇನೆ. ಅದ ಕಂಫರ್ಟೇಬಲ್ ಆಕೈತೆ ಅವನಿಗೆ, ಚಲೋ ಕುತ್ಕೋತಾವ, ಬೆಚ್ಚಾಕಾವಲ್ಲ, ಮಕ್ಕಳಿಗೆ ಹಾಕೋದು ಚಲೋ ಅಂತ ಹಾಕೇನಿ. ಸೊ ನಾನು ಇವಾಗ ಫ್ರೈ ಮಾಡ್ತೀನಿ. ಬರ್ರಿ ಫ್ರೈ ತೋರಿಸ್ತೇನೆ. ಇದು ಸಣ್ಣ ರವೆ, ಸೂಜಿ ರವೆ ಅಂತಾರಲ್ರಿ, ಅದು ಈ ಥರ. ಇದನ್ನು ಒಂದು ತಾಸು ನೆನೆಯಾಕಿಟ್ಟಿದ್ದೆ ರೀಪ್ಪ ನಾನು. ಇದು ಮಸಾಲೆ ಎಲ್ಲ ಹಾಕಿ ಫಿಶ್ನ 1 ತಾಸು ನೆನೆಯಾಕಿಟ್ಟಿದ್ದೆ. ಈ ಥರ ಎಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಎಣ್ಣೆ ಏನು ಜಾಸ್ತಿ ಹಾಕಿಲ್ಲ ನಾನು. ಸುಳ್ಳಮ್ಮ ಜಾಸ್ತಿ ಹಾಕಿದ್ರೆ ಎಣ್ಣೆ ಎಲ್ಲ ಕಲರ್ ಬಂದುಬಿಡ್ತೈತಿ. ಸ್ವಲ್ಪ ಕಲರು ಆ್ಯಡ್ ಮಾಡೇನ ಇದಕ್ಕೆ. ಅಲ್ಲಿ ಚಪಾತಿ ಹಿಟ್ಟು ನಾದಿಟ್ಟೇನು ಚಪಾತಿ ಮಾಡ್ಬೇಕಂತೇಳಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ನಾನು ಇದೇ ಥರ ಡೈಲಿ ವ್ಲಾಗ್ ವಿಡಿಯೋನ ಹಾಕ್ತಾ ಇರ್ತೀನಿ. ಡೈಲಿ ನಂದು ಅಪ್ಡೇಟ್ ಇರುತ್ತೆ. ಸೊ ನೀವು ಎಂಜಾಯ್ ಮಾಡಿ ನೋಡ್ತಾ. ಸೊ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಸಾಂಬಾರು ಒಳಗಿನ ಫಿಶ್ ತಿನ್ನಂಗಿಲ್ಲ ರೀ. ನಾವು ಫ್ರೈಯೇ ಇಷ್ಟ, ನಾವು ಫ್ರೈಯೇ ಜಾಸ್ತಿ ತಿಂತೀನಿ. ಸಾಂಬಾರ್ನಂದು ಲೈಕ್ ಆಗಲ್ಲ, ಬಟ್ ಅದು ಚಲೋ ಆಗ್ತೈತಿ. ಬಟ್ ನಾನು ತಿನ್ನಂಗೆ ಇಷ್ಟ ಆಗಲ್ಲ. ನಮ್ಮ ಹಸ್ಬೆಂಡಿಗೆ ಭಾಳ ಇಷ್ಟ ಸಾಂಬಾರು ಒಳಗಿಂದ. ಈಗೊಂದು ರೆಸಿಪಿ ಹಾಕಿ ನೋಡ್ರಿ, ನಾನು ಹೋಗಿ ನೋಡ್ರಿ ನೀವು. ಮತ್ತು ಚಪಾತಿ ಹಿಟ್ಟಿನ ಪುರಿ ಮಾಡೋದು ಹೆಂಗಂತ ರೆಸಿಪಿ ಹಾಕೇನಿ. ಅದ್ರ ಜೊತೆ ಕಾಂಬಿನೇಷನ್ ಅಂತೆ ಬಟಾಟ ಹೆಂಗೆ ಮಾಡೋದನ್ನು ಕೂಡ ಹಾಕಿದ್ದೀನಿ. ನೀವು ಮೊದಲು ನನ್ನ ಚಾನಲ್ಗೆ ಹೋಗಿ ವಿಡಿಯೋಸ್ ನೋಡಿ, ಅದನ್ನು ಟ್ರೈ ಮಾಡಿ. ಹೆವಿ ಟೇಸ್ಟಿ ಇರುತ್ತೆ, 100% ಗ್ಯಾರಂಟಿ ಕೊಡ್ತಾ ಇದ್ದೀನಿ. ನಿಮಗೆ ಸರಿ ಅನಿಸಿದ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ. ಮಗ ಪಪ್ಪ ಅನ್ನತಾನ, ಭಾಳ ಖುಷಿಯಾಗ್ಯಾನ್ರಿ ಅವ. ಭಾಳ ಪಕ್ಕ ಅದಾನ್ರಿಪ್ಪ, ಎಲ್ಲ ಗೊತ್ತಾಕೈತೆ ಅವಂಗೆ. ಆಡ್ಕೊಂಡಿದ್ದು ಗೊತ್ತಾಕೈತಿ. ಭಾಳ ಖುಷಿಯಾಗ್ಯಾನ್ರಿ. ಪಪ್ಪ ಗೊತ್ತಾತ್ರಿ ಹಂಗೆ. ಪಪ್ಪ
ಖುಷಿ ಆಗೈತ್ರಿ ಖುಷಿಯಾಗಿ ಜಿಗ್ದಾಡತ್ತ ನೋಡಿ ಬೆಡ್ ತುಂಬ ಸುತ್ತಾಡಕತ್ತಾನ್ರಿ ಹಾಂ ಸ್ಟಾರ್ಟ್ 1 2 3 ಸ್ಟಾರ್ಟ್ ಅನ್ನ ಪಾತೆಯೇ ಅಪಾತಿತೆ ತೇನ ಅಪಾತಿಯ ಅಪಾತಿತೆ ತೇನ ಭಾಳ ಖುಷಿಯಾಗೇನ್ರಿ ಐ ಐ ಐ ಬೀಳ್ತಿ ಆ ಬೆಡ್ಡಿಂದ ಇಳಿಯೋದು ಸದಕ್ಕೆ ಕಲ್ತಾನ ನೋಡ್ರಿ ಅವ ಇನ್ನೂ 1 ವರ್ಷ ಕಂಪ್ಲೀಟ್ ಆಗೈತ್ರಿ ಒಂದು ಸ್ವಲ್ಪ ಹೈಟ್ ಜಾಸ್ತಿ ಐತಿ ಒಂದು ಬೆಡ್ಡಿಂದ ಇಳಿತಾನ್ರಿ ಅದು ನೋಡು ಬೇರೆ ಕಡೆ ಹೋಗಾತ ಇಲ್ಲ ಅಲ್ಲೇ ಆಡತೈತಿ ಅಯ್ಯೋ ಇಲ್ಲಿ ಬಂತು ನೋಡ್ರಿ ಇಲ್ದ ನೋಡ ಆ ನೊಣ ಹಿಡ್ಯಾಕ ಹರಸಾಹಸ ಮಾಡತಾನ ನೋಡ್ರಿ ಇಲ್ದ ಅದು ಅಲ್ಲೇ ಸುತ್ತಾಡಕತ್ತೈತ್ರಿ ನೀವು ಹಿಡಿಯಾಕ ಹೊಂಟಾನ್ರಿ ಅದನ್ನು ಫಿಶ್ ಫ್ರೈ ಮಾಡೀವಿ ನೋಡ್ರಿ ಇವತ್ತು ಫಿಶ್ ಊಟ ಐತಿ ಈ ರೆಸಿಪಿ ಅದು ಇನ್ನೊಂದು ಚಾನಲ್ ಒಳಗೆ ಹಾಕೇನಿ ನೋಡ್ರಿ ಹೋಗಿ ಒಂದ್ಸಲ ನೋಡಿ ಟ್ರೈ ಮಾಡಿರಿ ನೀವು ಮಕ್ಕಳು ಟೈಮ್ ಆಗೈತೆ ಅಂತೇಳಿ ಹಾಸಿಗೆ ಹಾಕೇವ್ರಿ ಇವು ನೋಡ್ರಿ ಇನ್ನೂ ಆಟನ ಮುಗಿವಲ್ತ್ರಿ ಒಂದು ಕಸ್ಬರ್ಗಿ ತೊಗೊಂಡು ಕಸ ಹೊಡ್ಯಾಕತ್ತಾನ್ರಿ ನಾ ಕಸ ಹೊಡ್ಯೋದು ನೋಡ್ಯಾನ್ರಿ ಅವ್ನು ಆಗಲೇ ಕಸ ಹೊಡ್ಯಾತಿದ್ದೆ ಕಸ ಹೊಡ್ಯೋದು ನೋಡ್ತಾ ನೋಡ್ಯಾತಾನ ನೋಡ್ರಿ